ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ಬಿಗ್ ಬಾಸ್ ಮನೆ ಅಂತ ಬಂದರೆ ವೀಕ್ಷಕರ ಬಾಯಲ್ಲಿ ಬರೋದು ಒಂದೇ ಹೆಸರು, ಅದುವೇ ಗಿಲ್ಲಿ. ಹೌದು ವೀಕ್ಷಕರೇ, ಗಿಲ್ಲಿಯ ಪ್ಲಾನ್ಗೆ ಕಂಗಾಲಾದ ಬಿಗ್ ಬಾಸ್ ಮಂದಿ. ಹೌದು ವೀಕ್ಷಕರೇ, ಅದಕ್ಕೂ ಮುನ್ನ ಯಾರೆಲ್ಲ ಕೂಡ ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಈ ಕೂಡಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಶ್ವಿನಿ ಸಪೋರ್ಟ್ ನೋಡಿ ಡಬಲ್ ಡೌಟ್ ಪಟ್ಟ ಮನೆ ಮಂದಿ ಬಿಗ್ ಬಾಸ್ ಅವರು. ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಕೊಟ್ಟಿದ್ದ ಸೀಕ್ರೆಟ್ ಟಾಸ್ಕ್ ಅನ್ನು ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಡೇಂಜರಸ್ ವೀಕ್ ಎನ್ನುವ ಹೆಸರಿಗೆ ತಕ್ಕಂತೆ ಕೋಲಾಹಲವೇ ಸೃಷ್ಟಿಯಾಗಿ ಬಿಟ್ಟಿದೆ. ಬಿಗ್ ಬಾಸ್ ವಿಲನ್ ಆಗಿ ತನ್ನ ಚಾಣಾಕ್ಷತನದಿಂದ ಸ್ಪರ್ಧಿಗಳನ್ನು ಆಡಿಸುತ್ತಿದ್ದಾರೆ. ಸೀಕ್ರೆಟ್ ರೂಮ್ನಿಂದ ಎಲ್ಲರ ಮೇಲೆ ಕಣ್ಣಿಟ್ಟಿರುವ ವಿಲನ್ ಒಬ್ಬೊಬ್ಬರಿಗೆ ಟಾಸ್ಕ್ಗಳನ್ನು ಕೊಟ್ಟು ಮನೆಯನ್ನೆಲ್ಲ ಫುಲ್ ಕಂಟ್ರೋಲ್ಗೆ ತಗೊಂಡಿದ್ದಾಗೆ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ತಮಗೆ ಕೊಟ್ಟಿದ್ದ ಸೀಕ್ರೆಟ್ ಡೀಲ್ ಅನ್ನು ಕಂಪ್ಲೀಟ್ ಮಾಡಿದ್ದಾಗಿದೆ. ಆದರೆ ಮನೆಯವರಿಂದ ಹೇಗೆ ತಪ್ಪಿಸಿಕೊಳ್ತಾರೆ, ಕ್ಯಾಪ್ಟನ್ಸಿ ರೇಸ್ಗೆ ಎಂಟ್ರಿ ಆಗ್ತಾರೆ ಅನ್ನೋದೇ ಕುತೂಹಲ. ಈಗಾಗಲೇ ಒಂದು ಟ್ವಿಸ್ಟ್ ಎದುರಾಗಿದೆ. ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡಗೆ ವಿಲನ್ ನೀಡಿದ ಸೀಕ್ರೆಟ್ ಟಾಸ್ಕ್ನಲ್ಲಿ ಇಬ್ಬರು ಸೈ ಎನಿಸಿಕೊಂಡಿದ್ದಾರೆ. ಹೌದು, ಮೊದಲ ಟಾಸ್ಕ್ನಲ್ಲಿ ಕಾವ್ಯರನ್ನ ಅಳಿಸಬೇಕಾಗಿತ್ತು. ಇದು ಗಿಲ್ಲಿ ಮನಸ್ಸಿಗೆ ತುಂಬ ಕಷ್ಟದ ಟಾಸ್ಕ್ ಆಗಿತ್ತು. ಆದರೆ ಬೇರೆ ವಿಧಿ ಇಲ್ಲದೆ ಡೀಲ್ ಒಪ್ಪಿಕೊಂಡಿದ್ದ ಗಿಲ್ಲಿ ಕೊನೆಗೂ ಕಾವ್ಯ ಕಣ್ಣಲ್ಲಿ ನೀರು ಹಾಕಿಸಿದ್ದಾರೆ. ಈ ಮೂಲಕ ಮೊದಲ ಸೀಕ್ರೆಟ್ ಟಾಸ್ಕ್ನಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಯಶಸ್ವಿಯಾಗಿದ್ದಾರೆ. ಒಲ್ಲದ ಮನಸ್ಸಿನಿಂದ ಹೇಗೋ ಕಾವ್ಯ ಕಣ್ಣಲ್ಲಿ ಗಿಲ್ಲಿ ನೀರಾಕಿಸಿದ್ದಾರೆ. ಅದೇ ರೀತಿ ಕಿಚ್ಚನ ಚಪ್ಪಾಳೆಯ 3 ಫೋಟೋ ಫ್ರೇಮ್ಗಳನ್ನು ಯಾರಿಗೂ ಗೊತ್ತಾಗದಂತೆ ತೆಗೆಯಬೇಕು ಎಂದು ವಿಲನ್ ಸೀಕ್ರೆಟ್ ಡೀಲ್ ಒಪ್ಪಿಕೊಂಡಿದ್ದ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಮನೆಯವರ ಅಟೆನ್ಷನ್ ಬೇರೆ ಕಡೆ ಹೋಗ್ತಿದ್ದಂತೆ ಸ್ಕೆಚ್ ಹಾಕಿ 3 ಫೋಟೋ ಫ್ರೇಮ್ಗಳನ್ನು ಮಾಯ ಮಾಡಿದ್ದಾರೆ. ಅಶ್ವಿನಿ ಗೌಡ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲದೆ ಇರುವ ಟೈಮ್ನಲ್ಲಿ ಗಿಲ್ಲಿಯ ಕಿಚ್ಚನ ಚಪ್ಪಾಳೆ ಫೋಟೋ ಫ್ರೇಮ್ಗಳನ್ನು ಉಡಾಯಿಸಿದ್ದಾರೆ. ವಿಶೇಷ ಅಂತಂದರೆ ಯಾರಿಗೂ ಡೌಟ್ ಬಾರದೆ ಇರಲಿ ಎಂದು ರಕ್ಷಿತಾ ಶೆಟ್ಟಿ ಫ್ರೇಮ್ ಅನ್ನ ಅಲ್ಲಿಯೇ ಬಿಟ್ಟು ತನ್ನ ಫೋಟೋ ಫ್ರೇಮನ್ನು ಗಿಲ್ಲಿ ತೆಗೆದಿದ್ದಾರೆ. ಕೊನೆಗೆ ರಕ್ಷಿತಾ ಮೇಲೆ ಡೌಟ್ ಎಂದ್ಬಿಟ್ಟಿದ್ದಾರೆ ಗಿಲ್ಲಿ. ಇದಕ್ಕೆ ಅಲ್ವಾ ಗಿಲ್ಲಿ ಮಾಸ್ಟರ್ ಮೈಂಡ್ ಅನ್ನೋದು. ಆದರೆ ಗಿಲ್ಲಿ ಬಿರಿಯಾನಿ ತಿನ್ನದೇ ಇದ್ದಿದ್ದು ಕಾವ್ಯ ಜೊತೆಗೆ ವಿಚಿತ್ರವಾಗಿ ನಡೆದುಕೊಳ್ಳೋದನ್ನ ಗಮನಿಸುತ್ತಿದ್ದ ಮನೆ ಮಂದಿಗೆ ಫೋಟೋ ಫ್ರೇಮ್ ಹಿಂದೆ ಗಿಲ್ಲಿಯದ್ದೇ ಕೈವಾಡ ಇದೆ ಅನ್ನೋ ದೊಡ್ಡ ಅನುಮಾನ ಬಂದಿದೆ. ಗಿಲ್ಲಿಗೆ ಅಶ್ವಿನಿ ಮಾಡ್ತಿದ್ದ ಸಪೋರ್ಟ್ ನೋಡಿ ಕೊನೆಗೆ ಅಶ್ವಿನಿ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಈ 2 ಟಾಸ್ಕ್ನಲ್ಲಿ ಸಕ್ಸಸ್ ಆಗಿರುವುದು ಖಚಿತ. ಆದರೆ ಇದು ಎಷ್ಟು ದಿನ ಸೀಕ್ರೆಟ್ ಆಗಿ ಉಳಿಯಲಿದೆ? ವಿಲನ್ ಮುಂದೆ ಇನ್ನೇನು ಟ್ವಿಸ್ಟ್ಗಳು ತರ್ತಾರೆ? ಅಶ್ವಿನಿ ಹಾಗೂ ಗಿಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಡೈರೆಕ್ಟ್ ಆಗಿ ಎಂಟ್ರಿ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತದೆ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಮಾಸ್ಟರ್ ಮೈಂಡ್ ಯಾರಂತ ಇದ್ದರೆ ಅವರ ಕಮೆಂಟನ್ನು ತಪ್ಪದೆ ಹೆಸರನ್ನು ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.